ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2024ರ ಒಂದು CTET ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಯ ಒಂದು ಮಾಡೆಲ್ ಕ್ವೆಶನ್ ಪೇಪರ್ನ ಪ್ರಶ್ನೋತ್ತರಗಳನ್ನು ತೊಗೊಂಬಂದಿದ್ದೀನಿ. ಸೊ ನೆಕ್ಸ್ಟು ಇನ್ನೇನು ಫೆಬ್ರವರಿ 8ನೇ ತಾರೀಕಿಗೆ ನಿಮಗೆ ಎಕ್ಸಾಮ್ ಇದೆ, CTET ಎಕ್ಸಾಮ್. ಖಂಡಿತವಾಗ್ಲೂ ಕೂಡ ನಿಮಗೆ ಆ ಎಕ್ಸಾಮ್ಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಕೇಳಿದ್ದಾರೆ. ಕೈನೆಸ್ಥೆಟಿಕ್ ಲರ್ನರ್ಸ್ ಪ್ರಿಫರ್ ಟು ಲರ್ನ್ ಥ್ರೂ ಡ್ಯಾಶ್ ಅಂತ ಕೇಳಿದ್ದಾರೆ. ಕೈನೆಸ್ಥೆಟಿಕ್ ಅಂತ ಹೇಳಿದ್ರೆ ಇಲ್ಲಿ ಒಂದು ನಿಮಿಷ. ಓಕೆ, ಕೈನೆಸ್ಥೆಟಿಕ್ ಅಂತ ಹೇಳಿದ್ರೆ ಚಲನಾಧಾರಿತ ಅಂತ. ಸೊ ಕೈನೆಸ್ಥೆಟಿಕ್ ಕಲಿಯುವವರು, ಚಲನಾಧಾರಿತ ಕಲಿಯುವವರು ಯಾವ ರೀತಿಯಲ್ಲಿ ಕಲಿಯೋದಕ್ಕೆ ಇಷ್ಟಪಡ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ, ಇಲ್ಲಿ ಸೀಯಿಂಗ್ ಅಂದರೆ ನೋಡೋದು, ಟಚಿಂಗ್ ಅಂದರೆ ಮುಟ್ಟೋದು, ಡೂಯಿಂಗ್ ಆ್ಯಂಡ್ ಮೂವಿಂಗ್ ಅಂದರೆ ಮಾಡೋದ್ರಿಂದ ಮತ್ತು ಚಲಿಸೋದ್ರಿಂದ, ಹಾಗೆಯೇ ಲಾಸ್ಟ್ ಒನ್ ಬಂದು ಲಿಸ್ನಿಂಗ್ ಅಂದರೆ ಕೇಳೋದ್ರಿಂದ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ, ಡೂಯಿಂಗ್ ಆ್ಯಂಡ್ ಮೂವಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗುತ್ತೆ. ಕೈನೆಸ್ಥೆಟಿಕ್ ವಿದ್ಯಾರ್ಥಿಗಳು ಕಾರ್ಯಾಚರಣೆಯ ಮುಖಾಂತರ ಕಲಿತಾ ಹೋಗ್ತಾರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 3 ಅಂದರೆ ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗುತ್ತೆ. ಸೊ ಕೈನೆಸ್ಥೆಟಿಕ್ ಲರ್ನರ್ಸ್ ಲರ್ನ್ ಬೆಸ್ಟ್ ಥ್ರೂ ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್, ಮೂಮೆಂಟ್ ಆ್ಯಂಡ್ ಫಿಸಿಕಲ್ ಎಂಗೇಜ್ಮೆಂಟ್ ರಾದರ್ ದೆನ್ ಪ್ಯಾಸಿವ್ ಮೆಥಡ್ಸ್ ಲೈಕ್ ಸೀಯಿಂಗ್ ಆರ್ ಲಿಸ್ನಿಂಗ್. ಅಂದರೆ ನೋಡೋದ್ರಿಂದ ಮತ್ತು ಕೇಳಿಸ್ಕೊಳ್ಳೋದಕ್ಕಿಂತ ಅವರು ಏನು ಮಾಡೋದ್ರಿಂದ ಮತ್ತು ಚಲಿಸೋದ್ರಿಂದ ಅವರು ಜಾಸ್ತಿ ಕಲಿತಾ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ 3 ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ. ಅಕಾರ್ಡಿಂಗ್ ಟು ಹೋವರ್ಡ್ ಗಾರ್ಡ್ನರ್, ವೈಲ್ ಅ ಸೈಂಟಿಸ್ಟ್ ವುಡ್ ಎಕ್ಸಿಬಿಟ್ ಹೈ ಡ್ಯಾಶ್ ಇಂಟೆಲಿಜೆನ್ಸ್, ಅ ಸ್ಕಲ್ಪ್ಚರ್ ವುಡ್ ಹ್ಯಾವ್ ಹೈ ಡ್ಯಾಶ್ ಇಂಟೆಲಿಜೆನ್ಸ್ ಅಂತ ಕೇಳಿದ್ದಾರೆ. ಅಂದರೆ ಹಾರ್ವರ್ಡ್ ಗಾರ್ಡ್ನರ್ ಅವರ ಪ್ರಕಾರ ವಿಜ್ಞಾನಿಗೆ ಹೆಚ್ಚು ಇರುವ ಬುದ್ಧಿಮತ್ತೆ ಡ್ಯಾಶ್ ಮತ್ತು ಶಿಲ್ಪಿಗೆ ಹೆಚ್ಚು ಇರತಕ್ಕಂತಹ ಒಂದು ಬುದ್ಧಿಮತ್ತೆ ಡ್ಯಾಶ್ ಅಂತ ಕೇಳಿದ್ದಾರೆ. ಆಯಿತಾ? ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ, ಮೊದಲನೇ ಆಪ್ಷನ್ ನೋಡಿ, ನ್ಯಾಚುರಲಿಸ್ಟಿಕ್ ಆ್ಯಂಡ್ ಸ್ಪೇಷಿಯಲ್ ಅಂದರೆ ಪ್ರಕೃತಿ ಶಾಸ್ತ್ರೀಯ, ಪ್ರಕೃತಿದತ್ತವಾಗಿರೋದು ಮತ್ತು ಸ್ಥಳೀಯ ಅಂತ. ಟ್ರಾನ್ಸ್ಡಕ್ಟಿವ್ ಆ್ಯಂಡ್ ಸ್ಪೇಷಿಯಲ್, ಟ್ರಾನ್ಸ್ಡಕ್ಟಿವ್ ಮತ್ತು ಸ್ಥಳೀಯ ಅಂತ. ಆ್ಯಂಡ್ ನೆಕ್ಸ್ಟ್ ಮೂರನೇ ಒಂದು ಆಪ್ಷನ್ ಲಾಜಿಕಲ್, ಮ್ಯಾಥಮೆಟಿಕಲ್, ಬಾಡಿಲಿ ಕೈನೆಸ್ಥೆಟಿಕ್ ಅಂದರೆ ತಾರ್ಕಿಕ ಗಣಿತ ಮತ್ತು ದೇಹ ಚಲನೆ ಅಂತ. ಸೊ ನಾಲ್ಕನೇದು ಸ್ಪೇಷಿಯಲ್ ಹಾಗೆಯೇ ಬಾಡಿಲಿ ಕೈನೆಸ್ಥೆಟಿಕ್, ಸ್ಥಳೀಕ ಮತ್ತು ದೇಹ ಚಲನೆ ಅಂತ. ಸೊ ಇಲ್ಲಿ ಹಾರ್ವರ್ಡ್ ಗಾರ್ಡ್ನರ್ ಅವರ ಪ್ರಕಾರ ವಿಜ್ಞಾನಿಗೆ ಇರ್ತಕ್ಕಂತಹ ಒಂದು ಹೆಚ್ಚು ಬುದ್ಧಿಮತ್ತೆ ಅಂತ ಹೇಳಿದ್ರೆ ಆಪ್ಷನ್ ಸಿ ನೋಡಿ, ಲಾಜಿಕಲ್ ಮ್ಯಾಥಮೆಟಿಕಲ್ ಅಂತ ಬರುತ್ತೆ. ಆ್ಯಂಡ್ ಸೈಂಟಿಸ್ಟ್ಗೆ ಇರ್ತಕ್ಕಂತಹ ಒಂದು ಇಂಟೆಲಿಜೆನ್ಸ್ ಬಾಡಿಲಿ ಕೈನೆಸ್ಥೆಟಿಕ್, ದೇಹ ಚಲನೆ ಅಂತ ಬರುತ್ತೆ. ಸೊ ವಿಜ್ಞಾನಿಗೆ ತಾರ್ಕಿಕ ಗಣಿತ ಬುದ್ಧಿಮತ್ತೆ ಮತ್ತು ಶಿಲ್ಪಿಗೆ ದೇಹ ಚಲನೆ ಬುದ್ಧಿಮತ್ತೆ ಹೆಚ್ಚಾಗಿ ಬೇಕಾಗುತ್ತೆ. ಹಾಗಾಗಿ ಆಪ್ಷನ್ ಸಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. ಇನ್ಕ್ಲೂಷನ್ ನೀಡ್ಸ್ ಟು ಬಿ ಪ್ರಮೋಟೆಡ್ ಥ್ರೂ ಡ್ಯಾಶ್ ಅಂತ ಕೇಳಿದರೆ ಸಮಾವೇಶಿತ ಶಿಕ್ಷಣವನ್ನು ಉತ್ತೇಜಿಸಬೇಕಾದಂತಹ ಒಂದು ವಿಧಾನಗಳು ಯಾವ್ಯಾವುದು ಅಂತ. ಸೊ ಆಪ್ಷನ್ ನೋಡಿ, ಇಲ್ಲಿ ಫ್ಲೆಕ್ಸಿಬಲ್ ಕರಿಕ್ಯುಲಮ್, ಆಪ್ಷನ್ 2 ಕೋಆಪರೇಟಿವ್ ಲರ್ನಿಂಗ್, ಆಪ್ಷನ್ 3 ಸಗ್ರಿಗೇಷನ್ ಆ್ಯಂಡ್ ಲೇಬಲಿಂಗ್, ಬೇರ್ಪಡಿಸೋದು ಮತ್ತು ಲೇಬಲ್ ಮಾಡೋದು ಅಂತ. ಆ್ಯಂಡ್ ಆಪ್ಷನ್ 4 ಆಕ್ಸೆಸಿಬಿಲಿಟಿ ಆಫ್ ಬಿಲ್ಡಿಂಗ್, ಕಟ್ಟಡಗಳ ಪ್ರವೇಶ ಸುಲಭತೆ ಅಂತ ಇದೆ. ಸೊ ಈ ಪ್ರಶ್ನೆಗೆ ಈ 4 ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟಾಗಿದೆ ಅನ್ನೋದನ್ನು ನಾವಿಲ್ಲಿ ಸಂಕೇತಗಳ ಮುಖಾಂತರ ಹೇಳಬೇಕಾಗತ್ತೆ. ನೋಡಿ, ಇಲ್ಲಿ ಸಂಕೇತಗಳು ಈ ರೀತಿ ಇದೆ. ಸೊ ಕ್ವೆಶನ್ ಏನು, ಇನ್ಕ್ಲೂಷನ್ ನೀಡ್ಸ್ ಟು ಬಿ ಪ್ರಮೋಟೆಡ್ ಥ್ರೂ ಡ್ಯಾಶ್ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ನೋಡಿ, ಇಲ್ಲಿ 1, 2 ಮತ್ತು 4 ಅಂತ ಇದೆ. ಸೊ 1, 2 ಮತ್ತು 4 ಫ್ಲೆಕ್ಸಿಬಲ್ ಕರಿಕ್ಯುಲಮ್ ಮತ್ತು ಕೋಆಪರೇಟಿವ್ ಲರ್ನಿಂಗ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ಆಕ್ಸೆಸಿಬಿಲಿಟಿ ಆಫ್ ಬಿಲ್ಡಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಆಯಿತಾ? ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. ಚಿಲ್ಡ್ರನ್ ಲರ್ನ್ ಬೆಟರ್ ಇಫ್ ದೇ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಮಕ್ಕಳು ಯಾವ ಸ್ಥಿತಿಯಲ್ಲಿ ಉತ್ತಮವಾಗಿ ಕಲಿತಾ ಹೋಗ್ತಾರೆ ಅಂತ. ಆಪ್ಷನ್ ನೋಡಿ, ಇಲ್ಲಿ ಲೋ ಲೆವೆಲ್ ಆಫ್ ಅಲರ್ಟ್ನೆಸ್ ಡ್ಯೂರಿಂಗ್ ಆಕ್ಟಿವಿಟಿ, ಎರಡನೇದು ಮಾಡರೇಟ್ ಲೆವೆಲ್ ಆಫ್ ಎಕ್ಸೈಟ್ಮೆಂಟ್ ಟು ಲರ್ನಿಂಗ್, ಮೂರನೇದು ಹೈ ಡಿಗ್ರಿ ಆಫ್ ಆಂಗ್ಸೈಟಿ ಆಫ್ ಪರ್ಫಾರ್ಮ್, ಆಪ್ಷನ್ 4 ಲರ್ನ್ಡ್ ಹೆಲ್ಪ್ಲೆಸ್ನೆಸ್ ಅಂತ ಇದೆ. ಅಂದರೆ ಕಲಿತ ನಿರಾಶೆ ಅಂತ, ಲರ್ನ್ಡ್ ಹೆಲ್ಪ್ಲೆಸ್ನೆಸ್ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಚಿಲ್ಡ್ರನ್ ಲರ್ನ್ ಬೆಟರ್ ಇಫ್ ದೇ ಎಕ್ಸ್ಪೀರಿಯನ್ಸ್, ಆಪ್ಷನ್ ಬಿ ಮಾಡರೇಟ್ ಲೆವೆಲ್ ಆಫ್ ಎಕ್ಸೈಟ್ಮೆಂಟ್ ಟು ಲರ್ನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ.
ಇದು ಅಸರ್ಷನ್ ಮತ್ತು ರೀಸನ್ ಕೊಟ್ಟಿದ್ದಾರೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಹೇಳಿಕೆಗಳನ್ನು ನಾವು ಹೇಳಬೇಕಾಗುತ್ತೆ ಇಲ್ಲಿ ಯಾವುದು ಕರೆಕ್ಟ್ ಅಂತ. ಸೊ ಅಸರ್ಷನ್ ಏನು ಕೊಟ್ಟಿದ್ದಾರೆ, ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 5 to 6 years ಶುಡ್ ನಾಟ್ ಬಿ ಪ್ರೆಷರೈಸ್ಡ್ ಟು ರೈಟ್ ಪ್ರಾಪರ್ಲಿ ಆ್ಯಂಡ್ ವಿತಿನ್ ದ ಲೈನ್ಸ್ ಅಂತ. ಅಂದರೆ 5 ರಿಂದ 6 ವರ್ಷದ ಒಳಗಿರ್ತಕ್ಕಂತಹ ಅಂದರೆ 5 ರಿಂದ 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನಾವು ಸರಿಯಾಗಿ ಮತ್ತು ಸರಿಯಾಗಿ ಬರಿಬೇಕು, ಆಮೇಲೆ ಲೈನ್ ಒಳಗಡೆ ಬರಿಬೇಕು ಅಂತ ಪ್ರೆಷರ್ ಹಾಕಬಾರ್ದು, ಒತ್ತಡ ಹಾಕಬಾರ್ದು ಅನ್ನೋದು ಮೊದಲನೇದು. ಸೊ ಅದಕ್ಕೆ ಕಾರಣ ಏನು ಕೊಟ್ಟಿದ್ದಾರೆ, ಚಿಲ್ಡ್ರನ್ ಗೇನ್ ಆಫ್ ಕಂಟ್ರೋಲ್ ಆಫ್ ಫೈನ್ ಮೋಟಾರ್ ಸ್ಕಿಲ್ಸ್ ಫ್ರಮ್ 5 to 6 years ಆನ್ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮಕ್ಕಳ ಒಂದು ಸೂಕ್ಷ್ಮ ಚಲನ ಕೌಶಲ್ಯ ಇಲ್ಲಿ ಫೈನ್ ಮೋಟಾರ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮಕ್ಕಳ ಸೂಕ್ಷ್ಮ ಚಲನ ಕೌಶಲ್ಯ 5 ರಿಂದ 6 ವರ್ಷದಿಂದ ಉತ್ತಮವಾಗಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಂತ. ಸೊ ಇದರಲ್ಲಿ ಸರಿಯಾಗಿರುವಂಥದ್ದು ಯಾವುದು, ಇದು ಎರಡು ಕರೆಕ್ಟ್ ಆಗಿದೆಯಾ ಅನ್ನೋದನ್ನು ಆಪ್ಷನ್ಸ್ಗಳ ಮುಖಾಂತರ ನೋಡೋದಾದರೆ ನೋಡಿ, ಇಲ್ಲಿ ಆಪ್ಷನ್ 1 ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್, ಆಪ್ಷನ್ ಬಿ ಬೋತ್ ಎ ಆ್ಯಂಡ್ ಆರ್ ಫಾಲ್ಸ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. And the last one, both A and R are true but R is not the correct explanation of A ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಸರಿಯಾದ ಒಂದು ಉತ್ತರ ಆಗಿರುತ್ತೆ. ಬೋತ್ ಎ ಆ್ಯಂಡ್ ಆರ್ ಅಂದರೆ ಅಸರ್ಷನ್ ಮತ್ತು ರೀಸನ್ ಎರಡು ಕೂಡ ಕರೆಕ್ಟ್ ಆಗಿದೆ, ಮತ್ತು ಆರ್ ಏನಿದೆ ಅಲ್ಲ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ. ಸೊ ಆರ್ ಅಂದರೆ ರೀಸನ್, ಈ ರೀಸನ್ ಏನಿದೆ ಅಲ್ಲ ಈ ಅಸರ್ಷನ್ಗೆ ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಎಕ್ಸ್ಪ್ಲನೇಷನ್ ಅಂತ. ಸೊ ಹಾಗಾಗಿ ಈ ಎರಡೂ ಕೂಡ ಕರೆಕ್ಟ್ ಆಗಿರುವಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಚಿಲ್ಡ್ರನ್ ಆಫನ್ ಕಮ್ ಅಪ್ ವಿತ್ ದೇರ್ ಓನ್ ಎಕ್ಸ್ಪ್ಲನೇಷನ್ಸ್ ಆಫ್ ಇವೆಂಟ್ಸ್ ಅರೌಂಡ್ ದೆಮ್ ಆನ್ ಬೀಯಿಂಗ್ ಪ್ರಾಬ್ಡ್ ಆಸ್ ಟು ವೈ ಡಸ್ ಇಟ್ ರೈನ್. ಸಿಯಾ ಸೇಸ್ God was tired of carrying the buckets of water on his shoulders. Such explanations. ಅಂದರೆ ಇದರ ಅರ್ಥ ಏನು, ಮಕ್ಕಳು ತಮ್ಮ ಸುತ್ತಮುತ್ತಲಿನ ಘಟನೆಗಳಿಗೆ ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ಎಕ್ಸ್ಪ್ಲನೇಷನ್ಸ್ನ ಕೊಡ್ತಾರೆ. ಇಲ್ಲಿ ಸಿಯಾ ಕೇಳ್ತಾಳೆ ಯಾಕೆ ಮಳೆ ಬೀಳ್ತಾ ಇದೆ ಅಂತ ಅಂದಾಗ ಸಿಯಾ ಏನು ಹೇಳ್ತಾಳೆ, ದೇವರು ನೀರಿನ ಬಕೆಟನ್ನು ಹೊತ್ಕೊಂಡು ಹೋಗುವಾಗ ಟಯರ್ಡ್ ಆಗಿರ್ತಾರೆ ಅಂತ ಹೇಳ್ತಾಳೆ. ಸೊ ಈ ರೀತಿಯಾದಂತಹ ಒಂದು ಎಕ್ಸ್ಪ್ಲನೇಷನ್ಸ್ಗಳು ಏನನ್ನು ಇಂಡಿಕೇಟ್ ಮಾಡ್ತವೆ ಅನ್ನೋದು ಪ್ರಶ್ನೆ. ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ 1 depict that children have an egocentric view and cannot consider others ವ್ಯೂ ಪಾಯಿಂಟ್. ಅಂದರೆ ಮಕ್ಕಳು ಸ್ವಾರ್ಥದ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಅಂತ, ಬೇರೆಯವರ ಒಂದು ವ್ಯೂ ಪಾಯಿಂಟನ್ನು ಕನ್ಸಿಡರ್ ಮಾಡಲ್ಲ ಅಂತ. ಸೊ ಎರಡನೇದು ಇಲಿಸ್ಟ್ರೇಟ್ ದಟ್ ಚಿಲ್ಡ್ರನ್ ಆರ್ ನಾಟ್ ಕೇಪಬಲ್ ಆಫ್ ಎನಿ ರೀಸನಿಂಗ್. ಮಕ್ಕಳು ತಾರ್ಕಿಕವಾಗಿ ಯೋಚನೆ ಮಾಡೋದ್ರಲ್ಲಿ ಆಗಿದ್ದಾರೆ ಅನ್ನೋದು. ಸೊ ಮೂರನೇ ಒಂದು ಆಪ್ಷನ್ಸ್ ನೋಡಿ, ಪ್ರೂವ್ ದ್ಯಾಟ್ ಚಿಲ್ಡ್ರನ್ಸ್ ಥಿಂಕಿಂಗ್ ಇಸ್ ಮಚ್ ಲೆಸ್ಸರ್ ದ್ಯಾನ್ ಅಡಲ್ಟ್ಸ್ ಕ್ವಾಂಟಿಟಿವ್ಲಿ ಅಂತಂದರೆ ಮಕ್ಕಳ ಒಂದು ಚಿಂತನೆ ವಯಸ್ಕರಿಗಿಂತ ಕಡಿಮೆ ಮಟ್ಟದಲ್ಲಿದೆ ಅನ್ನೋದು. ಆ್ಯಂಡ್ ನಾಲ್ಕನೇದು ನೋಡಿ ಇಲ್ಲಿ, ಇಂಡಿಕೇಟ್ ದ್ಯಾಟ್ ಚಿಲ್ಡ್ರನ್ ಹ್ಯಾವ್ ನೇವ್ ಅಂಡರ್ಸ್ಟ್ಯಾಂಡಿಂಗ್ ರೂಟೆಡ್ ಇನ್ ದೇರ್ ಕಲ್ಚರಲ್ ಕಾಂಟ್ಯಾಕ್ಸ್ಟ್ ವಿತ್ ವಿಚ್ ದೇ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈವೆಂಟ್ಸ್ ಅಂತ. ಅಂದರೆ ಮಕ್ಕಳು ತಮ್ಮ ಒಂದು ಸಾಂಸ್ಕೃತಿಕ ಹಿನ್ನೆಲೆಯ ಆಧಾರದಲ್ಲಿ ಸರಳ ಅರ್ಥೈಸಿಕೆ ಮಾಡ್ಕೊಳ್ತಾರೆ, ಅಂದರೆ ಸರಳವಾಗಿ ಅರ್ಥವನ್ನು ಮಾಡ್ಕೊಳ್ತಾರೆ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಸೊ ಇಂಡಿಕೇಟ್ ದಟ್ ಚಿಲ್ಡ್ರನ್ ಹ್ಯಾವ್ ನೇವ್ ಅಂಡರ್ಸ್ಟ್ಯಾಂಡ್ ರೂಟೆಡ್ ಇನ್ ದೇರ್ ಕಲ್ಚರಲ್ ಕಾಂಟ್ಯಾಕ್ಸ್ಟ್ ವಿತ್ ವಿಚ್ ದೇ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈವೆಂಟ್ಸ್ ಅಂತ. ಮಕ್ಕಳು ತಮ್ಮ ಒಂದು ಸಾಂಸ್ಕೃತಿಕ ಮತ್ತು ಅನುಭವದ ಆಧಾರದ ಮೇಲೆ ಘಟನೆಗಳನ್ನು ಅರ್ಥೈಸ್ಕೊಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪಿಯಾಗೆಟ್ ಡಿಸ್ಕ್ರೈಬ್ಡ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಸ್ ಅಕ್ಯೂರಿಂಗ್ ಇನ್ ಡ್ಯಾಶ್ ಅಂತ. ಪಿಯಾಜೆಯವರ ಪ್ರಕಾರ ಬೌದ್ಧಿಕ ಬೆಳವಣಿಗೆ ಯಾವ ರೀತಿಯಲ್ಲಿ ನಡೀತಾ ಹೋಗುತ್ತೆ ಅನ್ನೋದು ಪ್ರಶ್ನೆ. ಆಪ್ಷನ್ಸ್ ನೋಡಿ, ಕಂಟಿನ್ಯೂ ಅಂದರೆ ನಿರಂತರ ಕ್ರಮದಲ್ಲಿ ನಡೀತಾ ಹೋಗುವಂಥದ್ದು. ಆಪ್ಷನ್ 2 4 ಓವರ್ಲ್ಯಾಪಿಂಗ್ ಕಲ್ಚರ್ ಸ್ಪೆಸಿಫಿಕ್ ಸ್ಟೇಜಸ್, ಸಂಸ್ಕೃತಿಗೆ ಅನುಗುಣವಾಗಿ ಹಂತಗಳಲ್ಲಿ ನಡೆಯುವಂಥದ್ದು. ಆಪ್ಷನ್ 3 4 ಕ್ವಾಲಿಟೇಟಿವ್ಲಿ ಡಿಫ್ರೆಂಟ್ ಸ್ಟೇಜಸ್, 4 ವಿಭಿನ್ನ ಹಂತಗಳಲ್ಲಿ. ನಾಲ್ಕನೇ ಒಂದು ಆಯ್ಕೆ 3 ಪ್ರೋಗ್ರೆಸಿವ್ ಲೆವೆಲ್ಸ್, 3 ಹಂತಗಳಲ್ಲಿ ಅಂತ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಅಥವಾ ಆಪ್ಷನ್ 3ನೇದು ನೋಡಿ ಇಲ್ಲಿ 4 ಕ್ವಾಲಿಟೇಟಿವ್ಲಿ ಡಿಫ್ರೆಂಟ್ ಸ್ಟೇಜಸ್, 4 ವಿಭಿನ್ನ ಹಂತಗಳಲ್ಲಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಇದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ, ಸಂವೇದನಾ ಗತಿ ಹಂತ ಅಂತ ಹೇಳ್ತಾರೆ. ಸೊ ಇದು ಹುಟ್ಟಿನಿಂದ 2 ವರ್ಷ ಇರುತ್ತೆ. ಎರಡನೇದಾಗಿ ಪ್ರೀ ಆಪರೇಷನಲ್ ಸ್ಟೇಜ್ ಅಂತ, ಸಂಕ್ರಿಯಾತ್ಮಕ ಪೂರ್ವ ಹಂತ ಅಂತ. ಇನ್ನು ಮೂರನೇದು ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ, ಮೂರ್ತ ಕ್ರಿಯಾತ್ಮಕ ಹಂತ. ಇನ್ನು ನಾಲ್ಕನೇದು ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ, ಔಪಚಾರಿಕ ಸಂಕ್ರಿಯಾತ್ಮಕ ಹಂತ. ಇದು 11 ವರ್ಷದಿಂದ ಮುಂದುವರಿತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ, ಈ
ರೀತಿ ಕೊಟ್ಟಿದ್ದಾರೆ. ಡ್ಯೂರಿಂಗ್ ಪ್ಲೇ ಟೈಮ್ ಅಟ್ ಸ್ಕೂಲ್, ರಿಷಬ್, a 7-year-old boy, picked a doll to play with. Some of his peers made fun of him for his choice of toy. As a teacher who wants his students to grow up with gender role flexibility, which of the following would be the best response to the situation by the teacher ಅಂತ ಕೇಳಿದ್ದಾರೆ. ಅಂದರೆ ಇದರ ಕನ್ನಡ ಅರ್ಥ ಏನಪ್ಪ ಅಂತ ಹೇಳಿದ್ರೆ, 7 ವರ್ಷದ ರಿಷಬ್ ಅನ್ನುವಂತಹ ಹುಡುಗ ಗೊಂಬೆ ಜೊತೆಗೆ ಆಟ ಆಡಿದಾಗ ಸ್ನೇಹಿತರು ಅವನನ್ನು ನೋಡಿ ಹಾಸ್ಯ ಮಾಡ್ತಾರೆ, ಕಿಂಡಲ್ ಮಾಡ್ತಾರೆ. ಸೊ ಲಿಂಗ ಪಾತ್ರ ಲವಚಿಕತೆಯನ್ನು ಬೆಂಬಲಿಸ್ತಕ್ಕಂತಹ ಒಂದು ಶಿಕ್ಷಕರ ಉತ್ತಮ ಪ್ರತಿಕ್ರಿಯೆ ಏನಿರುತ್ತೆ? ಸೊ ಈ ಸಿಚುವೇಶನ್ ಎಲ್ಲ ನೋಡಿದಂತಹ ಶಿಕ್ಷಕರ ಒಂದು ಏನು ಪ್ರತಿಕ್ರಿಯೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು. ಸೊ ಇದನ್ನು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ಸ್ಗಳ ಮುಖಾಂತರ. ಮೊದಲನೇ ಒಂದು ಆಪ್ಷನ್ ಈ ರೀತಿ ಇದೆ. ಆಪ್ಷನ್ 1, ಟಾಕ್ ಟು ರಿಷಬ್ ದ್ಯಾಟ್ ಡಾಲ್ಸ್ ಆರ್ ಸೂಟೇಬಲ್ ಫಾರ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಶುಡ್ ನಾಟ್ ಪ್ಲೇ ವಿತ್ ಡಾಲ್ಸ್ ಅಂತ. ಅಂದರೆ ಶಿಕ್ಷಕರು ಅವನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಗೊಂಬೆ ಹುಡುಗಿಯರ ಒಂದು ಆಟಿಕೆ, ಬಾಯ್ಸ್ ಈ ರೀತಿಯಾದಂತಹ ಒಂದು ಆಟಿಕೆಗಳಲ್ಲಿ ಆಟ ಆಡಬಾರ್ದು ಅನ್ನೋದನ್ನು ಅವ್ರಿಗೆ ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದು. ಎರಡನೇದು, tell Rishabh that he should play with something else because his friends won't approve of him playing with doll ಅಂತ. ಅಂದರೆ ಬೇರೆ ಆಟಿಕೆಗಳನ್ನು ಆಯ್ಕೆ ಮಾಡ್ಕೋ, ಇದನ್ನ ಅವರ ಫ್ರೆಂಡ್ಸ್ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಕನ್ವಿನ್ಸ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಆ್ಯಂಡ್ ಮೂರನೇದು, ಲೆಟ್ ರಿಷಬ್ ಪ್ಲೇ ವಿತ್ ಡಾಲ್ ಆ್ಯಂಡ್ ಟೆಲ್ ಅದರ್ ಚಿಲ್ಡ್ರನ್ ದ್ಯಾಟ್ ದೇ ಕ್ಯಾನ್ ಆಲ್ಸೋ ಚೂಸ್ ಎನಿ ಟಾಯ್ ಆಫ್ ದೇರ್ ಚಾಯ್ಸ್. ರಿಷಬ್ಗೆ ಆಟ ಆಡೋದಕ್ಕೆ ಬಿಡಿ, ಮತ್ತು ಎಲ್ಲರೂ ಕೂಡ ತಮ್ಮ ಇಷ್ಟದ ಆಟಿಕೆಯನ್ನು ಆಯ್ಕೆ ಮಾಡ್ಬೋದು ಅಂತಾನು ಕೂಡ ಹೇಳ್ತಾರೆ ಅನ್ನೋದು. ಆ್ಯಂಡ್ ನಾಲ್ಕನೇದು, ಕ್ವೈಟ್ಲಿ ಟೇಕ್ away the doll and give a car toy to Rishabh without saying anything ಅಂತ. ಅಂದರೆ ಗೊಂಬೆನ ಆ ಹುಡುಗನ ಕೈಯಿಂದ ತಗೊಂಡು ಆ ಗೊಂಬೆಯ ಬದಲಿಗೆ ಕಾರನ್ನು ಆ ಹುಡುಗನ ಕೈಗೆ ಕೊಡೋದು ಅಂತ ಹೇಳಿಬಿಟ್ಟು ಇದೆ ಆಪ್ಷನ್ಸಲ್ಲಿ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆಪ್ಷನ್ಸ್ ಏನಿರ್ಬೋದು, ನೀವು ಶಿಕ್ಷಕರ ಸ್ಥಾನದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ರಿ ಅನ್ನೋದು. ಸೊ ಇಲ್ಲಿ ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳಿ ನಾವು ಕನ್ಸಿಡರ್ನ ಮಾಡ್ಬೋದು. ಲೆಟ್ ರಿಷಬ್ ಪ್ಲೇ ವಿತ್ ಡಾಲ್ ಆ್ಯಂಡ್ ಟೆಲ್ ಅದರ್ ಚಿಲ್ಡ್ರನ್ ದ್ಯಾಟ್ ದೇ ಕ್ಯಾನ್ ಆಲ್ಸೋ ಚೂಸ್ ಎನಿ ಟಾಯ್ ಆಫ್ ದೇರ್ ಚಾಯ್ಸ್. ಅವನಿಗೆ ಗೊಂಬೆನ ಕೊಟ್ಟು ಆಟ ಆಡೋದಕ್ಕೆ ಬಿಡಬೇಕು, ಮತ್ತು ಬೇರೆಯವರಿಗೆ ನಿಮ್ಮ ಇಷ್ಟದ ಆಟಿಕೆಯನ್ನು ಆಯ್ಕೆ ಮಾಡೋದಕ್ಕೆ ಹೇಳಬೇಕು ಅಂತಕ್ಕಂಥದ್ದು. ಸೊ ಎಲ್ಲ ಮಕ್ಕಳು ಯಾವುದೇ ಆಟಿಕೆಯನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದು, ಹಾಗೆ ಲಿಂಗಭೇದವನ್ನು ಮಾಡಬಾರ್ದು ಅನ್ನೋಂಥದ್ದು. ಸೊ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಇನ್ ಡೆವಲಪ್ಮೆಂಟಲ್ ಟರ್ಮ್ಸ್ ಅ ಟೈಮ್ ಫ್ರೇಮ್ ವೇರ್ ಅನ್ ಇಂಡಿವಿಜುವಲ್ upholds an amplified sensitivity to particular incentives for developing particular skills to function in an efficient manner is referred to as dash of development ಅಂತ ಕೇಳಿದ್ದಾರೆ. ಸೊ ಇದರ ಕನ್ನಡ ಅರ್ಥ ಏನಪ್ಪ ಅಂದರೆ, ನಿರ್ದಿಷ್ಟ ಕೌಶಲ್ಯಗಳನ್ನು ಪರಿಣಾಮಕಾರಿಯಾಗಿ ಕಲಿಯೋದಕ್ಕೆ ಅತ್ಯಂತ ಸೂಕ್ಷ್ಮವಾಗಿರುವ ಒಂದು ಅವಧಿಯನ್ನು ಅಥವಾ ಒಂದು ಕಾಲವನ್ನು ಏನಂತ ಹೇಳಿ ಕರೀತಾರೆ ಅನ್ನೋದೇ ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ 1 ಇನ್ಸೆಂಟಿವ್ ಪೀರಿಯಡ್ ಅಂದರೆ ಪ್ರೇರಣಾ ಅವಧಿ. ಆಪ್ಷನ್ 2 ಆಪ್ಷನ್ ಬಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಸ್ಟಿಮ್ಯುಲಸ್ ಪೀರಿಯಡ್ ಅಂದರೆ ಉದ್ಬೋಧನಾ ಅವಧಿ. ಆಪ್ಷನ್ ಸಿ ಕ್ರಿಟಿಕಲ್ ಪೀರಿಯಡ್. ಆಪ್ಷನ್ 4 ಎನ್ಕೋಡಿಂಗ್ ಪೀರಿಯಡ್ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಕ್ರಿಟಿಕಲ್ ಪೀರಿಯಡ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ಕೆಲವು ಕೌಶಲ್ಯಗಳನ್ನು ನಿರ್ದಿಷ್ಟ ವಯಸ್ಸಿನಲ್ಲಿ ಕಲಿಯೋದು ಸುಲಭ ಅನ್ನೋದು. ಸೊ ಆಪ್ಷನ್ ಸಿ ಕ್ರಿಟಿಕಲ್ ಪೀರಿಯಡ್. ಮುಂದಿನ ಒಂದು ಪ್ರಶ್ನೆ, 22ನೇ ಪ್ರಶ್ನೆ, ಇನ್ ಆರ್ಡರ್ ಟು ಕೇಟರ್ ಟು ನೀಡ್ಸ್ ಆಫ್ ಸ್ಟೂಡೆಂಟ್ಸ್ ಸ್ಟ್ರಗಲಿಂಗ್ ವಿತ್ ಅಟೆನ್ಷನ್ ಡೆಫಿಸಿಟಿ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಟೀಚರ್ ಶುಡ್ ಅವಾಯ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಸೇಮ್ ಕ್ವೆಶನ್ ಇದನ್ನ ನಾನು ADHD ಅಂತ ಹೇಳಿದೆ, ಇದನ್ನ ಶಾರ್ಟ್ ಫಾರ್ಮಲ್ಲಿ ADHD ಅಂತ ಹೇಳ್ತಾರೆ ಅಂತ. ಸೊ ADHD ಅಂತಂದರೆ ಏನು ಇಲ್ಲೇ ಕೊಟ್ಟಿದ್ದಾರೆ, ಅಟೆನ್ಷನ್ ಡೆಫಿಸಿಟಿ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಮಸ್ಯೆಯನ್ನು ಹೊಂದಿರುವ ಮಕ್ಕಳಿಗೆ ಶಿಕ್ಷಕರು ಏನನ್ನ ಮಾಡೋದನ್ನು ತಪ್ಪಿಸಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ, ಕ್ರಿಯೇಟಿಂಗ್ ಡಿಸ್ಟ್ರಾಕ್ಷನ್ಸ್ ಆ್ಯಂಡ್ ಮೇಕಿಂಗ್ ನಾಯ್ಸಸ್, ಶಬ್ದ ಮತ್ತು ಗಮನಭಂಗ ಅಂತ ಆಯಿತಾ. ಸೊ ಎರಡನೇದು ಫ್ಲೆಕ್ಸಿಬಿಲಿಟಿ ಇನ್ ಕರಿಕ್ಯುಲರ್ ಮೆಟೀರಿಯಲ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್, ಪಠ್ಯಕ್ರಮದಲ್ಲಿ ಒಂದು ಏನು ಫ್ಲೆಕ್ಸಿಬಿಲಿಟಿಯನ್ನು ತರೋವಂಥದ್ದು ಅಂತ. ಆ್ಯಂಡ್ ಮೂರನೇದು ಬ್ರೇಕಿಂಗ್ ದ ಟಾಸ್ಕ್ ಇನ್ ಟು ಸ್ಮಾಲ್ ಈಸಿಲಿ ಮ್ಯಾನೇಜಬಲ್ ಪಾರ್ಟ್ಸ್ ಅಂತ ಇದೆ, ಕೆಲಸವನ್ನು ಸಣ್ಣ ಸಣ್ಣ ಭಾಗಗಳಾಗಿ ಡಿವೈಡ್ ಮಾಡಿ ಕೊಡೋದು. ಆ್ಯಂಡ್ ನೆಕ್ಸ್ಟ್ ನಾಲ್ಕನೇದು ಯೂಸಿಂಗ್ ಮಲ್ಟಿ ಸೆನ್ಸರಿ ಮೆಟೀರಿಯಲ್ಸ್, ಬಹು ಸಂವೇದನೀಯ ವಸ್ತುಗಳನ್ನು ಬಳಕೆ ಮಾಡೋದು ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಕ್ರಿಯೇಟಿಂಗ್ ಡಿಸ್ಟ್ರಾಕ್ಷನ್ಸ್ ಆ್ಯಂಡ್ ಮೇಕಿಂಗ್ ನಾಯ್ಸಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ.
ಆಪ್ಷನ್ ಎ. ಓಕೆನಾ. ಸೊ ಇಲ್ಲಿ ಶಬ್ದ ಮತ್ತು ಗಮನಭಂಗ ಅಂತ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಮಸ್ಯೆ ಇರುವಂತಹ ಮಕ್ಕಳಿಗೆ ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಇರುವಂತಹ ಮಕ್ಕಳಿಗೆ ಶಾಂತ ಮತ್ತು ಗೊಂದಲರಹಿತ ವಾತಾವರಣ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಒಂದು ಆಯ್ಕೆ ಅಂತ ಹೇಳ್ಬೋದು, ಉತ್ತರ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ. ಲಾರೆನ್ಸ್ ಕೋಲ್ಬರ್ಗ್ ಆರ್ಗ್ಯೂಡ್ ದ್ಯಾಟ್ ಅಂತ ಕೇಳಿದ್ದಾರೆ. ಕೋಲ್ಬರ್ಗ್ನವರ ಪ್ರಕಾರ ನೈತಿಕ ಬೆಳವಣಿಗೆ ಹೇಗೆ ನಡೆಯುತ್ತೆ ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ. ಮಾರಲ್ ಡೆವಲಪ್ಮೆಂಟ್ ಇನ್ ಚಿಲ್ಡ್ರನ್ ಅಕ್ಯೂರ್ಸ್ ಇನ್ ಅ ಕಂಟಿನ್ಯೂಸ್ ಮ್ಯಾನರ್, ನಿರಂತರವಾಗಿ ನಡೀತಾ ಇರುತ್ತೆ ಅಂತ. ಆಪ್ಷನ್ ಬಿ, ದೇರ್ ಆರ್ ಕಲ್ಚರಲ್ ಡಿಫ್ರೆನ್ಸಸ್ ಇನ್ ಮಾರಲ್ ರೀಸನಿಂಗ್ ಆಫ್ ಚಿಲ್ಡ್ರನ್ ಅಂತ, ಸಂಸ್ಕೃತಿಯ ಆಧಾರದಲ್ಲಿ ಅಂತ. ಆಪ್ಷನ್ ಸಿ, ಮಾರಲ್ ಡೆವಲಪ್ಮೆಂಟ್ ಅಕ್ಯೂರ್ಸ್ ಪ್ರೋಗ್ರೆಸಿವ್ಲಿ ಇನ್ ಸ್ಟೇಜಸ್ ಅಂತ, ಹಂತ ಹಂತವಾಗಿ ನಡೆಯುತ್ತೆ ಅಂತ. ಆಪ್ಷನ್ 4, ದೇರ್ ಆರ್ ಜೆಂಡರ್ ಡಿಫ್ರೆನ್ಸಸ್ ಇನ್ ಮಾರಲ್ ರೀಸನಿಂಗ್ ಆಫ್ ಚಿಲ್ಡ್ರನ್ ಅಂತ, ಲಿಂಗ ಆಧಾರಿತವಾಗಿ ನಡೆಯುತ್ತೆ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ, ಮಾರಲ್ ಡೆವಲಪ್ಮೆಂಟ್ ಅಕ್ಯೂರ್ಸ್ ಪ್ರೋಗ್ರೆಸಿವ್ಲಿ ಇನ್ ಸ್ಟೇಜಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಅಟ್ ವಿಚ್ ಲೆವೆಲ್ ಆಫ್ ಕೋಲ್ಬರ್ಗ್ಸ್ ಮಾರಲ್ ಡೆವಲಪ್ಮೆಂಟ್ ಡಸ್ ಇಂಡಿವಿಜುವಲ್ಸ್ ಎಥಿಕಲ್ ಬಿಹೇವಿಯರ್ ಮೇನ್ಲಿ ಡಿಪೆಂಡ್ಸ್ ಆನ್ ದ ಮೈಂಡ್ ಸೆಟ್ ದ್ಯಾಟ್ ವಾಟ್ ಡು ಪೀಪಲ್ ಥಿಂಕ್ ಆಫ್ ಮೀ ಅಂತ. ಅಂದರೆ ಜನರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನುವಂತಹ ಒಂದು ಮನೋಭಾವ ಯಾವ ಹಂತದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ 1 ಪೋಸ್ಟ್ ಕನ್ವೆನ್ಷನಲ್, ಆಪ್ಷನ್ 3 ನಾನ್ ಕನ್ವೆನ್ಷನಲ್, ಆಪ್ಷನ್ 4 ಪ್ರೀ ಕಾನ್ವೆನ್ಷನಲ್, ಆಪ್ಷನ್ 5 ಕನ್ವೆನ್ಷನಲ್ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಈ ಪ್ರಶ್ನೆಗೆ ಆಪ್ಷನ್ ಡಿ, ಕನ್ವೆನ್ಷನಲ್. ಆಪ್ಷನ್ ಡಿ, ಕನ್ವೆನ್ಷನಲ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂದರೆ ಸಾಂಪ್ರದಾಯಿಕ ನೈತಿಕತೆಯ ಹಂತ. ಸೊ ಸಾಂಪ್ರದಾಯಿಕ ನೈತಿಕತೆಯ ಹಂತ ಅಂತ ಬಂದಾಗ 10 ರಿಂದ 13 ವರ್ಷದ ವರೆಗೆ ಇರೋ ಅಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಏನು ಕೋಲನ್ಬರ್ಗ್ರವರ ನೈತಿಕ ವಿಕಾಸದ ಹಂತಗಳು 3 ಇದೆ. ಒಂದು ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ, ಪೀರಿಯಡ್ ಆಫ್ ಪ್ರೀ ಕನ್ವೆನ್ಷನಲ್ ಮೊರಾಲಿಟಿ ಅಂತ. ಸೊ ಎರಡನೇದು ಪೀರಿಯಡ್ ಆಫ್ ಕನ್ವೆನ್ಷನಲ್ ಮೊರಾಲಿಟಿ, ಸೊ ಸಾಂಪ್ರದಾಯಿಕ ನೈತಿಕತೆಯ ಹಂತ. ಸೊ ಮೂರನೇದು ಏನಾಗುತ್ತೆ ಅಂದರೆ ಪೀರಿಯಡ್ ಆಫ್ ಪೋಸ್ಟ್ ಕನ್ವೆನ್ಷನಲ್ ಮೊರಾಲಿಟಿ ಅಂತ. ಸೊ ಇಲ್ಲಿ ಏನು ಕೇಳಿದರೆ ಜನರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತಕ್ಕಂತಹ ಒಂದು ಮನೋಭಾವ ಯಾವ ಹಂತದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಸೊ ಕನ್ವೆನ್ಷನಲ್ ಅಂದರೆ ಸಾಂಪ್ರದಾಯಿಕ ನೈತಿಕತೆಯ ಹಂತ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಹಂತದಲ್ಲಿ ಸಮಾಜ ನನ್ನನ್ನು ಗುರುತಿಸಬೇಕು, ಸಮಾಜದಲ್ಲಿ ಒಳ್ಳೆಯವನಾಗಿ ಕಾಣಬೇಕು, ಸಮಾಜದಲ್ಲಿ ಯಾವ ಕಾರ್ಯ ಮಾಡಿದ್ರೆ ನಮ್ಮನ್ನ ಪುರಸ್ಕಾರ ಮಾಡುತ್ತೆ ಅಥವಾ ಗೌರವ ಕೊಡುತ್ತೆ. ಸೊ ಅಂತಹ ಒಂದು ನೈತಿಕ ಮೌಲ್ಯಗಳನ್ನ ವಿಚಾರ ಮಾಡಿ ಅದನ್ನ ಅವರಲ್ಲೇ ಅವರು ಅಳವಡಿಸ್ಕೊಳ್ತಾ ಹೋಗ್ತಾರೆ. ಸೊ ಈ ಒಂದು ಸ್ಟೇಜಲ್ಲಿ ಮಕ್ಕಳ ಒಂದು ನೈತಿಕ ತೀರ್ಮಾನಗಳೇನಾಗುತ್ತೆ ಸಾಮಾಜಿಕ ವ್ಯವಸ್ಥೆಯ ಒಂದು ಕಾನೂನುಗಳಾಗಿರ್ಬೋದು, ನೀತಿ ನಿಯಮಗಳಾಗಿರ್ಬೋದು, ಹಾಗೆಯೇ ಸಂಪ್ರದಾಯಗಳಿಂದ ಡಿಸೈಡ್ ಮಾಡ್ತಾ ಹೋಗುತ್ತೆ. ಸೊ ಸಮಾಜ ಒಪ್ತಕ್ಕಂತಹ ಒಂದು ರೀತಿಯ ಸಾಮಾಜಿಕ ನಿಯಮಗಳನ್ನು ಪಾಲಿಸ್ತಾ ಹೋಗ್ತಾರೆ. ಯಾವುದನ್ನ ಮಾಡಬಾರ್ದು, ಯಾವುದನ್ನ ಮಾಡಬೇಕು, ಯಾವುದು ರಾಂಗ್, ಯಾವುದು ರೈಟ್ ಅನ್ನೋದನ್ನ. ಸೊ ಸೊಸೈಟಿಯಿಂದ ಯಾವುದೇ ಒಂದು ಬ್ಲೇಮ್ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಸೊ ಆಗಲೇ ಹೇಳ್ದಂಗೆ ಸರಿ ತಪ್ಪು ನಿರ್ಧಾರಗಳನ್ನ ಸಮಾಜ ಒಪ್ಕೊಳ್ತಕ್ಕಂತಹ ಒಂದು ರೀತಿಯಲ್ಲಿ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ಈ ಕ್ವೆಶ್ಚನ್ಗೆ ಆಪ್ಷನ್ 4 ಕನ್ವೆನ್ಷನಲ್ ಅಥವಾ ಕನ್ನಡದಲ್ಲಿ ಸಾಂಪ್ರದಾಯಿಕ ನೈತಿಕತೆಯ ಹಂತ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ನಿಮಗೆ ಕನ್ನಡದಲ್ಲಿ KM ಸುರೇಶ್ ಅವರ ಬುಕ್ನಲ್ಲಿ ಸಿಗುತ್ತೆ. ಕೋಲ್ಬರ್ಗ್ ಅವರ ನೈತಿಕ ವಿಕಾಸ ಹಂತಗಳು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಅವರು ಬರೆದಿರ್ತಕ್ಕಂತಹ ಒಂದು ಪ್ರಮುಖ ಗ್ರಂಥಗಳ ಬಗ್ಗೆನೂ ಕೂಡ ಇದೆ ಅಲ್ಲಿ. ಅವರು 4 ಪ್ರಮುಖ ಗ್ರಂಥಗಳನ್ನ ಬರೆದಿರ್ತಾರೆ. ಎಸ್ಸೆ ಆನ್ ಮಾರಲ್ ಡೆವಲಪ್ಮೆಂಟ್, ಫಿಲಾಸಫಿ ಆಫ್ ಮಾರಲ್ ಡೆವಲಪ್ಮೆಂಟ್ 1981ನಲ್ಲಿ, ಆ್ಯಂಡ್ ಸೈಕಾಲಜಿ ಆಫ್ ಮಾರಲ್ ಡೆವಲಪ್ಮೆಂಟ್ ಅಂತ 1984ಅಲ್ಲಿ, ದ ಮೀನಿಂಗ್ ಆ್ಯಂಡ್ ಮೆಷರ್ಮೆಂಟ್ ಆಫ್ ಮಾರಲ್ ಡೆವಲಪ್ಮೆಂಟ್ ಅಂತ ಅಂದ್ಬಿಟ್ಟು 4 ಪುಸ್ತಕಗಳನ್ನು ಬರೆದಿರೋ ಅಂಥದ್ದು. ಸೊ ಹಾಗಾಗಿ ಚೆನ್ನಾಗಿದೆ ಬುಕ್, ಅದು ರೆಫರ್ ಮಾಡಿ. ಇದು ನಿಮಗೆ GPTಗೂ ಕೂಡ ಆಗುತ್ತೆ ಆ್ಯಂಡ್ HSTRಗೂ ಕೂಡ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 25ನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ಜೀನ್ ಪಿಯಾಜೆಟ್, ಅ ಚೈಲ್ಡ್ ಹೂ ಈಸ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ದ ಲಾಜಿಕ್ ಬಿಹೈಂಡ್ ಸಿಂಪಲ್ ಮ್ಯಾಥಮೆಟಿಕಲ್ ರಿವರ್ಸಲ್ಸ್ ಸಚ್ ಆಸ್ 4 + 5 = 9. ಸೊ 9 - 5 = 4. ಇಟ್ ಈಸ್ ಬಿಕಾಸ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ 4 + 5 = 9, 9 - 5 = 4. ಸೊ ಈ ರೀತಿಯಾಗಿರ್ತಕ್ಕಂತಹ ತಾರ್ಕಿಕತೆಯನ್ನು ಅರ್ಥ ಮಾಡ್ಕೊಳ್ದೇ ಇರೋದು ಏನಕ್ಕೆ, ಮಕ್ಕಳು ಯಾಕೆ ಈ ರೀತಿಯಾಗಿರ್ತಕ್ಕಂತಹ ಒಂದು ತಾರ್ಕಿಕತೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾರೆ ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ. ಆನಿಮಿಸ್ಟಿಕ್ ಥಿಂಕಿಂಗ್, ಜೀವಂತ ವಸ್ತುಗಳಿಗೆ ಜೀವಂತ ಗುಣ ಇದೆ ಅಂತ ಹೇಳಿ ಡಿಸೈಡ್ ಮಾಡೋದು ಅಥವಾ ಅವ್ರು ಅನ್ಕೊಳ್ಳೋದು.
ಎರಡನೇದು ಇರ್ರಿವರ್ಸಬಿಲಿಟಿ, ಮೂರನೇದು ಈಗೋಸೆಂಟ್ರಿಸಮ್ ಅಂದರೆ ಸ್ವಾರ್ಥದ ಒಂದು ದೃಷ್ಟಿಕೋನ, ಎರಡನೇದು ಕನ್ನಡದಲ್ಲಿ ಹಿಂತಿರುಗಿಸುವ ಚಿಂತನೆಯ ಕೊರತೆ, ನಾಲ್ಕನೇದು ಪರ್ಸೆಪ್ಚುವಲ್ ಕಾನ್ಸಂಟ್ರೇಷನ್ ಅಂದರೆ ದೃಷ್ಟಿಕೋನದ ಸೀಮಿತತೆ ಅಂತ. ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಹಿಂದಿರುಗಿಸುವ ಚಿಂತನೆಯ ಒಂದು ಕೊರತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆಪ್ಷನ್ 2 ಇರ್ರಿವರ್ಸಬಿಲಿಟಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ಅಸರ್ಷನ್ ಮತ್ತು ರೀಸನ್ಸ್ನ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಅಸರ್ಷನ್ ಏನು ಕೊಟ್ಟಿದ್ದಾರೆ? ಟೀಚರ್ಸ್ ಶುಡ್ ಡಿಸ್ಟೆನ್ಸ್ ದೆಮ್ಸೆಲ್ವ್ಸ್ ಫ್ರಮ್ ಸ್ಟೂಡೆಂಟ್ಸ್ ಆ್ಯಂಡ್ ಪ್ಲೇಸ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಫಾರ್ ಲರ್ನಿಂಗ್ ಆನ್ ದೆಮ್ ಓನ್ಲಿ ಅಂತ. ಅಂದರೆ ಶಿಕ್ಷಕರು ಮಕ್ಕಳಿಂದ ಸ್ವಲ್ಪ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ರೀಸನ್ ಏನಕ್ಕೆ? ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಅಫೆಕ್ಟಿವ್ಲಿ ಇನ್ ಎನ್ ಅಥಾರಿಟೇಟಿವ್ ರಾದರ್ ದ್ಯಾನ್ ಅ ಡೆಮೋಕ್ರೆಟಿಕ್ ಎನ್ವಿರಾನ್ಮೆಂಟ್ ಅಂತ. ಅಂದರೆ ಕಲಿಕೆ ಪ್ರಾಧಿಕಾರಿಕ ವಾತಾವರಣದಲ್ಲಿದ್ದರೆ ಉತ್ತಮ ಅನ್ನೋದು. ಸೊ ಈ ಎರಡು ಆಯ್ಕೆಗಳಲ್ಲಿ, ಎರಡು ಅಸರ್ಷನ್ ಆ್ಯಂಡ್ ರೀಸನ್ಸಲ್ಲಿ ಯಾವುದು ಕರೆಕ್ಟ್ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಸೊ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ. ಸೊ ನೋಡಿ ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ. ನೋಡಿ ಇಲ್ಲಿ ಎರಡು ಕೂಡ ತಪ್ಪು ಅಂತ. ಸೊ ಎ ಆ್ಯಂಡ್ ಬಿ, ಶಿಕ್ಷಕರು ಮಕ್ಕಳಿಂದ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು, ದೂರ ಇರಬೇಕು ಅನ್ನೋದು ಕೂಡ ರಾಂಗ್ ಆಗುತ್ತೆ. ಆ್ಯಂಡ್ ಕಲಿಕೆ ಅಂತಕ್ಕಂಥದ್ದು ಒಂದು ಪ್ರಾಧಿಕಾರಿಕ ವಾತಾವರಣದಲ್ಲಿ ಇರಬೇಕು ಅನ್ನೋದು ಕೂಡ ರಾಂಗ್ ಆಗುತ್ತೆ. ಸೊ ಹಾಗಾಗಿ ಎರಡೂ ಅಸರ್ಷನ್ ಆ್ಯಂಡ್ ರೀಸನ್ಸ್ ಏನಿದೆ ರಾಂಗ್ ಆಗಿದೆ. ಸೊ ಶಿಕ್ಷಕರು ಸ್ನೇಹಪೂರ್ಣ ಮತ್ತು ಸಹಾಯಕ ವಾತಾವರಣವನ್ನು ಮಕ್ಕಳಿಗೆ ನಿರ್ಮಾಣ ಮಾಡಿಕೊಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎರಡೂ ಹೇಳಿಕೆಗಳು ಕೂಡ ರಾಂಗ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಅಸರ್ಷನ್ ಏನು ಕೊಟ್ಟಿದ್ದಾರೆ? ಸ್ಕ್ಯಾಫೋಲ್ಡಿಂಗ್ ಪ್ರೊವೈಡೆಡ್ ಬೈ ದ ಟೀಚರ್ಸ್ ಹಿಂಡರ್ಸ್ ದ್ಯಾಟ್ ಲರ್ನಿಂಗ್ ಪ್ರೋಸೆಸ್ ಆಫ್ ಚಿಲ್ಡ್ರನ್ ಅಂತ. ಸೊ ಸ್ಕ್ಯಾಫೋಲ್ಡಿಂಗ್ ಕಲಿಕೆಗೆ ಅಡ್ಡಿಯನ್ನು ಕೊಡುತ್ತೆ ಅಂತ ಓವರ್ ಆಲ್ ಆಗಿ ಇಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ರೀಸನ್ ಏನಕ್ಕೆ? ಲೇವ್ ವೈಗೋಟ್ಸ್ಕಿ ಪ್ರಪೋಸ್ಡ್ ದ್ಯಾಟ್ ಚಿಲ್ಡ್ರನ್ ಲರ್ನ್ ಇಂಡಿಪೆಂಡೆಂಟ್ಲಿ ಬೈ ಆಕ್ಟಿಂಗ್ ಅಪಾನ್ ಆ್ಯಂಡ್ ಮ್ಯಾನಿಪ್ಯುಲೇಟಿಂಗ್ ದ ಎನ್ವಿರಾನ್ಮೆಂಟ್ ಅಂತ. ಸೊ ಮಕ್ಕಳು ಸ್ವತಂತ್ರವಾಗಿ ಕಲಿತಾ ಹೋಗ್ತಾರೆ ಅನ್ನೋದು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆಪ್ಷನ್ಸ್ನ ನಾವಿಲ್ಲಿ ಚೂಸ್ ಮಾಡಬೇಕಾಗತ್ತೆ. ಸರಿಯಾದಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದ್ರೆ 27th ಕ್ವೆಶ್ಚನ್ಗೆ ಆಪ್ಷನ್ ಬಿ ಎರಡು ಕೂಡ ತಪ್ಪು ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ಇಲ್ಲಿ ಸ್ಕ್ಯಾಫೋಲ್ಡಿಂಗ್ ಥಿಯರಿ ಅಥವಾ ಸ್ಕ್ಯಾಫೋಲ್ಡಿಂಗ್ ಅಲ್ಲಿ ಏನು ಹೇಳ್ತಾರೆ? ಮಕ್ಕಳಿಗೆ ಕಲಿಕೆಯಲ್ಲಿ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಕೊಟ್ಟಿರೋಂಥದ್ದು ಸ್ಕ್ಯಾಫೋಲ್ಡಿಂಗ್ ಕಲಿಕೆಗೆ ಅಡ್ಡಿ ಅಂತ ಕೊಟ್ಟಿರೋದ್ರಿಂದ ಇದನ್ನ ನಾವು ಆಕ್ಸೆಪ್ಟ್ ಮಾಡಕ್ಕೆ ಆಗಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಎರಡು ಕೂಡ ತಪ್ಪು ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್? ಬಾಹ್ಯ ಪ್ರೇರಣೆ ಅಂತಂದರೆ ಏನು? ಸೊ ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಆನ್ಸರ್ನ ಟಿಕ್ ಮಾಡಿ ಅಂತ ಹೇಳಿರೋವಂಥದ್ದು. ಸೊ ಆಪ್ಷನ್ 1 ಮೋಟಿವೇಶನ್ ದ್ಯಾಟ್ ಕಮ್ಸ್ ಫ್ರಮ್ ಎನ್ವಿರಾನ್ಮೆಂಟಲ್ ಕಾನ್ಸಿಕ್ವೆನ್ಸಸ್ ಅಂತ, ಪರಿಸರದ ಪರಿಣಾಮಗಳಿಂದ ಬರ್ತಕ್ಕಂತಹ ಒಂದು ಪ್ರೇರಣೆ ಅನ್ನೋದು. ಸೊ ಎರಡನೇದು ಮೋಟಿವೇಶನ್ ದ್ಯಾಟ್ ಕಮ್ಸ್ ಫ್ರಮ್ ಅ ಸೆನ್ಸ್ ಆಫ್ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್, ಅಂತ ಸ್ವಂತ ತೃಪ್ತಿಯಿಂದ ಬರ್ತಕ್ಕಂಥದ್ದು ಅಂತ. ಸೊ ಮೂರನೇದು ನೋಡಿ ಇಲ್ಲಿ ಮೋಟಿವೇಶನ್ ದಟ್ ಕಮ್ಸ್ ಫ್ರಮ್ ಪರ್ಸನಲ್ ಎಂಜಾಯ್ಮೆಂಟ್ ಆಫ್ ದ ಟಾಸ್ಕ್ ಅಂತ, ಕೆಲಸದ ಒಂದು ಆನಂದದಿಂದ. ಅಂಡ್ ನಾಲ್ಕನೇದು ಮೋಟಿವೇಶನ್ ದಟ್ ಕಮ್ಸ್ ಫ್ರಮ್ ಇಂಟರ್ನಲ್ ಫ್ಯಾಕ್ಟರ್ಸ್, ಒಳಗಿನ ಒಂದು ಕಾರಣಗಳಿಂದ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಅಂತ ಬಂದಾಗ ಆಪ್ಷನ್ ಆಪ್ಷನ್ ಎ ಏನಿದೆ ಅಲ್ಲ, ಪರಿಸರದ ಪರಿಣಾಮಗಳಿಂದ, ಮೋಟಿವೇಶನ್ ದಟ್ ಕಮ್ಸ್ ಫ್ರಮ್ ಎನ್ವಿರಾನ್ಮೆಂಟಲ್ ಕಾನ್ಸಿಕ್ವೆನ್ಸಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 2 important cognitive development milestones of sensory motor stage of Piaget's theory of cognitive development are dash ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇದರ ಒಂದು ಕನ್ನಡ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಸೆನ್ಸರಿ ಮೋಟರ್ ಸ್ಟೇಜ್ ಅಂದರೆ ಸಂವೇದನಾ ಗತಿ ಹಂತ ಅಂತ. ಸೊ ಸಂವೇದನಾ ಗತಿ ಹಂತದ ಒಂದು ಪ್ರಮುಖ ಮೈಲಿಗಲ್ಲುಗಳು ಯಾವುದು ಅಂತ ಕೇಳಿರೋವಂಥದ್ದು. ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆನಿಮಿಸಮ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಅಂತ, ಆನಿಮಿಸಮ್ ಮತ್ತು ರೂಪಾಂತರ. ಆಪ್ಷನ್ 2 ಅಥವಾ ಆಪ್ಷನ್ ಬಿ ಕ್ಲಾಸಿಫಿಕೇಶನ್ ಆ್ಯಂಡ್ ಸೀರಿಯೇಷನ್ ಅಂತ, ವರ್ಗೀಕರಣ ಮತ್ತು ಕ್ರಮವಿಡು ಅಂತ. ಆಪ್ಷನ್ 3 ಆಬ್ಜೆಕ್ಟಿವ್ ಪರ್ಮನೆನ್ಸಸ್ ಆ್ಯಂಡ್ ಡೆಫರ್ಡ್ ಇಮಿಟೇಷನ್ ಅಂತ, ವಸ್ತು ಶಾಶ್ವತತೆ ಮತ್ತು ವಿಳಂಬ ಅನುಕರಣೆ ಅಂತ. ನಾಲ್ಕನೇದು ನೋಡಿ ಇಲ್ಲಿ ರಿವರ್ಸಿಬಿಲಿಟಿ ಆಫ್ ಥಾಟ್ ಆ್ಯಂಡ್ ಹೈಪೋಥೆಟಿಕ್ ಡಿಡಕ್ಟಿವ್ ರೀಸನಿಂಗ್ ಅಂತ, ತಾರ್ಕಿಕ ಹಿಂದಿರುಗಿಸುವಿಕೆ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ 3 ಆಬ್ಜೆಕ್ಟ್ ಪರ್ಮನೆನ್ಸ್ ಆ್ಯಂಡ್ ಡಿಫರ್ಡ್ ಇಮಿಟೇಷನ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಇಲ್ಲಿ ಸಂವೇದನಾ ಗತಿ ಹಂತ ಅಥವಾ ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಬಂದಾಗ ಮಗುವಿನ ಒಂದು ಜನನದಿಂದ 2ನೇ ವರ್ಷದ ವರೆಗಿನ ಒಂದು ಹಂತವನ್ನು ನಾವೇನಂತ ಹೇಳಿ ಕರಿತೀವಿ, ಸಂವೇದನಾ ಗತಿ ಹಂತ ಅಂತ ಹೇಳಿ ಕರಿತೀವಿ. ಸೊ
ಈ ಒಂದು ಹಂತದಲ್ಲಿ ತನ್ನ ಸುತ್ತಮುತ್ತಲಿನ ಒಂದು ಪರಿಸರದಲ್ಲಿರ್ತಕ್ಕಂತಹ ಒಂದು ವಸ್ತುಗಳನ್ನು ಪ್ರತ್ಯೇಕಿಸ್ತಕ್ಕಂತಹ, ಹಾಗೆ ವಸ್ತುಗಳು ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಅವುಗಳ ಒಂದು ಅಸ್ತಿತ್ವ ಇದೆ ಅನ್ನೋದನ್ನ ಮಗು ಆ ರೀತಿಯಾಗಿರ್ತಕ್ಕಂತಹ ಒಂದು ಅರಿವನ್ನು ಹೊಂದಿರುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ಟೈಮಲ್ಲಿ ಏನಾಗುತ್ತೆ, ಮಗುವಿನ ಒಂದು ಜ್ಞಾಪಕ ಶಕ್ತಿಯನ್ನು ತೋರಿಸ್ತಾ ಹೋಗುತ್ತೆ. ವಸ್ತು ಆಗಿರ್ಬೋದು, ಗಾತ್ರ ಆಗಿರ್ಬೋದು, ಆಕಾರವನ್ನು ನಿಖರವಾಗಿ ತಿಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದರಲ್ಲಿ, ಸಂವೇದನಾಗತಿ ಹಂತದಲ್ಲಿ. ಸೊ ಇಂಗ್ಲಿಷ್ನಲ್ಲಿ ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಹಂತದಲ್ಲಿ ವಸ್ತುಗಳು ತನ್ನಿಂದ ಪ್ರತ್ಯೇಕವಾಗಿ ಇರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಅನ್ನು ಅದು ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಪ್ರತ್ಯೇಕವಾಗಿದೆ ಅಂತ ಹೇಳಿ ಅದು ಅನ್ಕೋತಾ ಹೋಗುತ್ತೆ. ಮತ್ತೆ ಪರಿಸರದ ಮೇಲೆ ಉಂಟು ಮಾಡ್ತಕ್ಕಂತಹ ಒಂದು ಪರಿಣಾಮಗಳ ಸಂಬಂಧದ ಅರಿವು ಕ್ರಮೇಣ ಮೂಡ್ತಾ ಬರುತ್ತೆ. ಇದರ ಒಂದು ಪರಿಣಾಮವಾಗಿ ಏನಾಗುತ್ತೆ, ಉದ್ದೇಶಪೂರ್ವಕವಾಗಿ ವರ್ತನೆ ಮಾಡಿ ಇಚ್ಛಿತ ಘಟನೆಗಳು ಮುಂದುವರಿಯೋ ಹಾಗೆ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ವಸ್ತು ಶಾಶ್ವತತೆ ಮತ್ತು ವಿಳಂಬ ಅನುಕರಣೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನೋಡಿ, ಇಲ್ಲಿ ಚಿಲ್ಡ್ರನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಮಕ್ಕಳು ಯಾವ ರೀತಿಯಾಗಿರ್ತಾರೆ ಅಥವಾ ಮಕ್ಕಳ ಬಗ್ಗೆ ಕ್ವೆಶನ್ನು. ಸೊ ಆಪ್ಷನ್ 1 ಆರ್ ಬಾರ್ನ್ ಅನ್ರೂಲಿ ಆ್ಯಂಡ್ ನೀಡ್ ಟು ಬಿ ಸೋಷಿಯಲೈಸ್ಡ್ ಅಂತ, ಅಶಿಸ್ತು ಸ್ವಭಾವದಿಂದ ಜನಿಸ್ತಾರೆ ಅಂತ. ಆಪ್ಷನ್ ಬಿ ಕಮ್ ಇನ್ ಟು ದಿಸ್ ವರ್ಲ್ಡ್ ವಿತ್ ಜೆನೆಟಿಕ್ ಕೋಡ್ಸ್ ದ್ಯಾಟ್ ಡಿಟರ್ಮೈನ್ ದೇರ್ ಡೆನ್ಸಿಟಿ ಅಂತ, ಡೆಸ್ಟಿನಿ ಅಂತ ಜನ್ಮಸಿದ್ಧ ಭವಿಷ್ಯ ಹೊಂದಿರ್ತಾರೆ ಅಂತ. ಆಪ್ಷನ್ 3 ಆರ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ದ ಸೋಷಿಯಲ್ ಕಲ್ಚರಲ್ ಕಾಂಟ್ಯಾಕ್ಸ್ಟ್ ದೇ ಗ್ರೋ ಅಪ್ ಇನ್, ಸಾಮಾಜಿಕ ಸಾಂಸ್ಕೃತಿಕ ಪರಿಸರದಿಂದ ಪ್ರಭಾವಿತರಾಗ್ತಾ ಹೋಗ್ತಾರೆ ಅಂತ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್, ಕಮ್ ಇನ್ ಟು ದಿಸ್ ವರ್ಲ್ಡ್ ಆ್ಯಸ್ ಟಬುಲಾ ರಸ ಆರ್ ಬ್ಲ್ಯಾಂಕ್ ಸ್ಲೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಖಾಲಿ ಫಲಕವಾಗಿ ಜನಿಸ್ತಾರೆ ಅಂತ. ಸೊ ಇಲ್ಲಿ Children are greatly influenced by the social cultural context they grow up. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.